ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗೆ ಸಖತ್ತು ಬೇಜಾರಾಗ್ತೈತಿ. ಮೊನ್ನೆ ಫೋನ್ ಕಳ್ಕೊಂಡು ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು, ಯಾರು ಕೇಳಿದ್ರು ಫೋನೇ ಕೊಡ್ತಿಲ್ಲ. ಅದಕ್ಕೆ ನಮ್ಮ ದೊಡ್ಡಮ್ಮನ ಕೇಳಕ್ ಬಂದಿದ್ದೀನಿ ಫೋನ. ದೊಡ್ಡಮ್ಮ, ದೊಡ್ಡಮ್ಮ, ದೊಡ್ಡಮ್ಮ. ಏನೋ ಚಿಂಟು? ದೊಡ್ಡಮ್ಮ, ನಮ್ಮ ಅಮ್ಮಗೆ ಫೋನ್ ಮಾಡ್ಬೇಕು ದೊಡ್ಡಮ್ಮ. ಫೋನ್ ಕೊಡು, ಒಂದೇ ಒಂದು ಫೋನ್ ಮಾಡ್ಕೊಡ್ತೀನಿ. ಕರೆನ್ಸಿ ಖಾಲಿ ಆಗೈತೆ ಕಣಪ್ಪ. ಕರೆನ್ಸಿ ಇಲ್ಲ, ಹಾಕ್ಸಿಲ್ಲ, ಯಾರನ್ನ ಕೇಳು. ಹೌದೇ, ಕರೆನ್ಸಿ ಖಾಲಿ ಆಗೈತೆ. ಯಾಕೆ ಇವತ್ತು ಯಾರು ಫೋನ್ ಕೇಳಿದ್ರು ಕೊಡ್ತಿಲ್ಲ? ಇದ್ದಿದ್ರೆ ಕೊಡಕ್ಕೆ ಏನ್ ಚಿಂಟು? ಇಲ್ಲ, ಇದ್ದಿದ್ರೆ ಕೊಡ್ತಿದ್ದೆ. ಬೇಜಾರು ಮಾಡ್ಕೋಬೇಡ ಕಣೋ. ಬಿಡು ದೊಡ್ಡಮ್ಮ, ನಾನೇ ಬೇಜಾರು ಮಾಡ್ಕೊಂಬ್ಲಿ. ಬೇಜಾರು ಮಾಡ್ಕೊಂತಂದು ಏನೈತಿ? ಹೋಗ್ಲಿ ಬಿಡು, ಯಾರನ್ನ ಕೇಳ್ತೀನಿ. ನಾನು ಆಲೇ 2 ದಿನ ಐತೆ ಫೋನ್ ಮಾಡಿ ನಮ್ಮ ಅಮ್ಮನಿಗೆ. ಪಾಪ ಎದ್ರುಕೊಂತಾರೋ ಏನೋ. ಸರಿ ಆಯ್ತು, ಮಂತಕ್ಕೆ ಹೋಗ್ತೀನಿ, ನಮ್ಮ ಅಜ್ಜಿ ಬೈತೈತಿ. ಬಾರ ತಿನ್ನು ಊಟ. ಬೇಡ ದೊಡ್ಡಮ್ಮ, ನೀನ್ ತಿನ್ನು, ನಾನು ತಿಂದೆ. ನಮ್ಮ ಅಜ್ಜಿ ಚಿಕನ್ ಸಾರು ಮಾಡಿತ್ತು. ಸರಿ ಕಣಪ್ಪ, ಆತು. ಯಾಕಮ್ಮ ಚಿಂಟು ಬಂದಿದ್ದ? ಏನಂತೆ? ಅಲ್ಲಿ ನೋಡಪ್ಪ, ಆ ಹುಡುಗ ಮೊಬೈಲ್ ಕೇಳ್ತೈತಿ. ಸುಮ್ಮನೆ ಯಾಕೆ? ಮೊದಲೇ ಕೈಗಳು ಸರಿ ಇಲ್ಲ, ಕೇಳಿ ಜಾಸ್ತಿ ಯಾತನ ಓದ್ತೀರಿ ಅಂತ ನಾನೇ ಕೊಡ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಈಗೇನ ಫೋನ್ ಮಾಡ್ಬೇಕಂತ ಅದಕ್ಕೆ ಕೇಳಕ್ ಬಂದಿದ್ದ. ಕರೆನ್ಸಿ ಇಲ್ಲ ಅಂತಂದು ಕಳಿಸ್ತಿ. ಅಲ್ಲ, ಕೊಡ್ಬೇಕು ತಾನೆ ಪಾಪ, ಮಾತಾಡೋದಿನ. ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ನಿನಗೆ ಕೊಟ್ಬಿಟ್ಟು ಏನು ಇವತ್ತೊಂದಿನ ಕೊಟ್ಬಿಟ್ಟು ದಿನ ಅದೇ ಬರ್ತಾರೆ ಕಣ್ಕೊಂಡು ತಕೊಂಡ್ಲೇಡು. ಏನು 5,000 ರೂಪಾಯಿ ಕೊಟ್ರೆ ಫೋನ್ ಸಿಗ್ತಾವಪ್ಪ ಇವಾಗ. ದಿನ ಕೊಡಕತ್ತೈತಿ. ಏನು ಹುಡಿಕೊಂಬಂದು ದಿನ ಕೊಡು ಅಂತಂದ್ರೆ ಕೊಟ್ಟು ರೂಢಿ ಮಾಡಬಾರ್ದು. ಸರಿ, ನಮ್ಮ ಮಾತು ಪಾಪ ಹುಡುಗ ಬೇಜಾರ್ ಮಾಡ್ಕೊಂಡೇನ. ಬೇಜಾರು ಮಾಡ್ಕೊಂಡು ಬಾ ತಿನ್ನು. ಸರಿ ಆಯ್ತು, ನಡಿ. ಅಣ್ಣ ಅಣ್ಣ, ಏನ ಚಿಂಟು? ಅಣ್ಣ ಫೋನ್ ಕೊಡೋಣ. ನಮ್ಮ ಅಮ್ಮಗೆ ಒಂದು ಫೋನ್ ಮಾಡ್ಕೊಡ್ತೀನಿ. ಮಾತಾಡಿಸಿ 2 ದಿನ ಆಗೈತೆ. ಫೋನ್ ಮಾಡಿ ಹಂಗೆ ಕೊಟ್ಬಿಡ್ತೀನಿ, ಕೊಡೋಣ. ಏಯ್, ಯಾಕೆ ಕೊಡ್ಬೇಕು ಫೋನು? ಏನನ್ನ ಕೇಳಿದ್ರೆ ನೀನ್ ಹಂಗೆ ಕೊಡ್ತೀಯ? ಏನನ ನಿಮ್ಮ ಅಜ್ಜಿ ಬಾಯಿಗೆ ಬಂದಂಗೆ ಮಾತಾಡ್ತೈತೆ. ಏನನ್ನ ಕೇಳಿದ್ರೆ ಏನನ್ನ ಹೇಳಿದೆ? ಯಾಕೆ ನಾನು ಕೊಡಲ್ಲ? ಹೋಗಿ ದುಡ್ಡು ಇದ್ರೆ ನಿಮ್ದು ಯಾಕೆ ದುಡ್ಡಿಲ್ಲ ನಿಮ್ದಾಗೆ? ಹೋಗಿ ತಗೊಳ್ರಿ ಫೋನು. ಬರೀ ದಾರಿಗೆ ಹೋಗೋದನ್ನ ಅವ್ರನ್ನ ಇವ್ರನ್ನ ತಿರಿತೀರಿ. ತಗೊಂಡಲೆ ಕಳ್ಕೊಂತಂದು ಯಾರು ಹೇಳಿದ್ರು ನಿನಗೆ? ಅಣ್ಣ ನೋಡು, ನೀನು ಕೊಟ್ರೆ ಕೊಡು, ಬಿಟ್ರೆ ಬಿಡು. ನೀನು ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೀನು. ನಿಂತ ಒಂದೈಗೆ ಫೋನ್ ಇರೋದು ಅಮ್ಮಂಗೆ. ನಾವು ತಗೊಂತೀವಿ ಹೇಳ ಫೋನು. ಏನ ಕಳ್ದೋಯೈತೆ ಕೇಳಿ ತಪ್ಪೆ. ಇನ್ನೊಂದ್ಸಲಿ ನೀನು ಕೇಳೋದು ಇಲ್ಲ ಯಾತನು. ಬಾ ನಮ್ಮ ಮನೆಗೆ ಯಾವತ್ತನ ಏನನ ಹಂಗುಂಡಜ್ಜಿ ಹಿಂಗುಂಡಜ್ಜಿ ಅಂತ ನಾನು ಹೇಳ್ತೀನಿ. ಅವಾಗ ಏಯಪ್ಪ ಸ್ವಾಮಿ, ಏನು ಫೋನ್ ತಿಂದಾಕ್ಬಿಡ್ತೀವಿ. ಒಂದು ಫೋನ್ ಕೊಟ್ರೆ ಏನಾಗ್ತೈತೆ? ಫೋನ್ ಮಾಡಿದೆ ಇಂಥವ್ರಂತ ಗೊತ್ತಿದ್ರೆ ನಾನು ಕೇಳ್ತಲೇ ಇರಲಿ ನಿನ್ನ. ಕೊಡ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಹಂಗೆ ಹಿಂಗೆ ಗುಂಡಜ್ಜಿ ಅದನ್ನ ಕೊಡು ಇದನ್ನ ಕೊಡು, ಹಂಗಾಯ್ತಜ್ಜಿ ಹಿಂಗಾಯ್ತಜ್ಜಿ ಅಂತ ಬರ್ತಾರ ನಮ್ಮಂತಕಿ. ಆವಾಗ ನಾವು ಹಿಂಗೆ ಮಾಡಲ್ಲ. ಒಂದು ಫೋನ್ ಕೊಡಕ್ಕೆ ಹೆಂಗಾಡ್ತಾರ ಜನ. ಬುದ್ಧಿ ಕಲ್ಕೋಬೇಕು ನಾವು. ನೋಡ್ದ ಹುಡುಗಂಗಿ ಯೋಟ್ ಐತೆ, ಯೋಟ್ ತಿದ್ದಕ್ಕೊಬ್ಬ ಐತಿ. ಹೆಂಗ್ ಮಾತಾಡ್ಕೊಂಡು ಹೋಗ್ತೈತಿ? ಒಂದು ಫೋನ್ ತಗೊಂಬ ಯೋಗ್ಯತೆ ಇಲ್ಲ. ಮಾತಾಡೋದ್ ನೋಡಿದ್ರೆ ಹೆಂಗ್ ಮಾತಾಡ್ತಾನ. ಅಣ್ಣ ನೋಡು, ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ಫೋನ್ ಬೇಕು ಅಂದ್ರೆ ನಾಳೆಗೆ ತತ್ತೀನಿ. ನಮ್ಮ ಅಜ್ಜಿ ಕಷ್ಟಪಟ್ಟು ಪೆನ್ಷನ್ ದುಡ್ಡೆಲ್ಲ ಬಚ್ಚಿಕೇನೈತಿ. ಫೋನ್ ತಗೊಂಡು ಏನಕ್ಕೆ ವೇಸ್ಟ್ ಮಾಡೋದು ಅಂತಂದು ನಮ್ಮ ಅಮ್ಮಗೆ ಫೋನ್ ಮಾಡಿದ್ರೆ ಹೊಸ ಫೋನ್ ತಗೋಬಾ ಅಂತಂದು ಹೇಳ್ತಿದ್ದೆ ನಾನು. ಫೋನೇ ಮಾಡೋಕ್ಕೆ ಫೋನ್ ಇಲ್ಲ. ನೀನು ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ಮೊದಲು ನಿನ್ನ ಯೋಗ್ಯತೆ ತಿಳ್ಕ. ಬಲೋ ನೀನು. ಇನ್ನೊಂದ್ಸಲಿ ಬರ್ಲಿ ಯಾರನ, ಅದ್ ಕೊಡ್ರಿ ಇದ್ ಕೊಡ್ರಿ ಅಂತಂದು ನಮ್ ಯೋಗ್ಯತೆ ಗೊತ್ತು ಫೋನ್ ಕೊಡ್ಲಿಲ್ಲ ಯಾರನು. ನಮ್ಮ ಅಮ್ಮನ ಮಾತಾಡ್ಸಿ 2 ದಿನ ಆಗೈತಿ. ಆ ಕಿರಣನ್ ಫೋನ ಕರೆನ್ಸಿ ಇದ್ದಿದ್ರೆ ಅವನ್ ತಗೀಸ್ಕೊಂಡು ಫೋನ್ ಮಾಡ್ತಿದ್ದೆ. ಆ ಬಡೆತದು ಕರೆನ್ಸಿನೇ ಹಾಕಿಸ್ಕೊಂಡಿಲ್ಲ. ಪಾಪ ಯಾಕಪ್ಪ ಹಂಗಳ್ತಿದ್ಯಾ? ಯಾಕೋ ಏನಾತೋ? ಅಜ್ಜಿ, ಯಾರನ್ನ ಬಂದು ಗುಂಡಜ್ಜಿ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಕೊಡ್ಬೇಡ ಕಣಜ್ಜಿ. ಎಷ್ಟು ಬೇಜಾರಾಗ್ತೈತಿ ಗೊತ್ತಿ ನನಗೆ. ಯಾಕಲ್ಲ ಪಾಪ, ಏನಾಯ್ತು? ಯಾರೇನಾದ್ರು ನಿನಗೆ? ಯಾಕೆ ನಿಮ್ಮ ಅಮ್ಮ ಬೈದ್ಲೆ? ಫೋನ್ ಮಾಡಿದ್ದೆ ಇಸ್ಕೊಂಡು? ಅಲ್ಲ ಕಣಜ್ಜಿ, ಫೋನ್ ಎಷ್ಟು ಜನ ಕೇಳಿದೀನಿ ಗೊತ್ತೇ. ಅದ್ಯಾದ ಆಂಟಿನ ಕೇಳ್ದೆ, ಕೊಡ್ಲಿಲ್ಲ. ದೊಡ್ಡಮ್ಮನ ಕೇಳ್ದೆ, ಕರೆನ್ಸಿ ಇಲ್ಲ ಅಂತು. ಅದಕ್ಕೆ ಸರಿ ಆಯ್ತು ಅಂತಂದು ಮಂತಕ್ಕೆ ಬತ್ತಿದ್ನ. ದೊಡ್ಡಪ್ಪ ಎದುರುಗಡೆ ಬಂತು. ನಾನು ಬಾಗ್ಲಾಗೆ ಇದ್ದಿನ್ನ. ಯಾಕ ಹುಡುಗ ಬಂದಿತ್ತಂತ ಕೇಳಿದೆ.
ಇನ್ನು ನೋಡು ಅಳಬೇಡ ನೀನು ನೆಟ್ಟಿಗೆ ಹೇಳು ಏನಂದ್ರೆ ಹೇಳು. ಅದಕ್ಕೆ ದೊಡ್ಡಪ್ಪ ಹಂಗಂದ್ರೆ ದೊಡ್ಡಮ್ಮ ಹಂಗಂದ್ಬಿಡ್ತು ಗೊತ್ತೇ. ಈ ದಿನ ಕೊಟ್ರೆ ಇವಾಗ ಕೊಟ್ರೆ ದಿನ ಬಂದು ಕೇಳ್ತಾರೆ. ಅದಕ್ಕೆ ಕೊಡ್ಲಿಲ್ಲ, ಕರೆನ್ಸಿ ಇದ್ರು ಕೊಡಲ್ಲ. ಅವನು ತೀಡ್ಕೆ ಅಂತಾನು ಏನನ್ನ ಒತ್ತುತ್ತಾನೆ ಅಂತ ಕಣಜಿ. ಅವತ್ತಿಗ ರೋಡಕ್ಕೆ ಬರ್ಬೇಕಾರೆ ಆ ರಂಗಣ್ಣ ಕೇಳಿದ್ರು ಅಷ್ಟೇ, ನಿಮ್ ಯೋಗ್ಯತೆ ಒಂದು ಫೋನ್ ತಗೊಂಬಕ್ಕಾಗಿಲ್ವೇ, ನಿಮ್ದಾಗೇನ್ ದುಡ್ಡಿಲ್ವೇ ಅಂತ ಕಣಜಿ. ನನ್ಗೂ ಯಾರು ಒಂದು ಫೋನ್ ಕೂಡ ಕೊಡ್ಲಿಲ್ಲ. ಅಮ್ಮ ಇದು ಮಾತಾಡ್ಸಿ 2 ದಿನ ಆತು ಕಣಜಿ. ಚಿಂಟು ಅಳಬೇಡ ಸುಮ್ಮನಿರು. ಯಾವತ್ತನ ಬರ್ತಾರಲ್ಲ ಅವರು ಗುಂಡಜ್ಜ ಅದು ಬೇಕು ಇದನ್ನು ಕೊಡು ಅದನ್ನು ಕೊಡು ಅಂತ ಬರ್ತಾರಲ್ಲ ಯಾತನ ಮನೆಗೆ ಕೇಳಕ್ಕೆ, ಆವಾಗ ನಾನು ಹೇಳ್ತೀನಿ ಸುಮ್ಮನಿರು. ಅಳಬೇಡ ಸುಮ್ಮನಿರು, ಅದಕ್ಕೆಲ್ಲ ಯಾಕೆ ಅಳ್ತೀಯ? ನಾವು ಒಂದು ಫೋನ್ ತಗೊಂಬಂದು ಸುಮ್ಮನಿರು. ಇವಾಗ ದುಡ್ಡಿಲ್ಲ, ಬೇಕಾರೆ ಯಾರು ತಗೋಣ ಇವನು ಕಿರಣ ಕರೆನ್ಸಿ ಹಾಕಿಸ್ಕೊಂಡಾಗ ನಿನ್ನ ಫೋನಾಗ ಮಾತಾಡಿ ಹೇಳಪ್ಪ. ಅಳಬೇಡ ಸುಮ್ಮನಿರು. ಇಲ್ಲಿ ನೋಡು ನನ್ನ ತಗೋನು ದುಡ್ಡಿಲ್ಲ ಕಣೋ ಈಗ, ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಯಾರ್ತಾಗೆ ಫೋನ್ ಮಾಡಿದಾಗ ಹೇಳನ್ ದುಡ್ಡು ಹಾಕ್ರಿ ಅಂತಂದು ಅವಾಗ ತಗೊಂಬನ್ನಿ ಹೇಳೆ ಹಂಗ. ಅಜ್ಜಿ ನೀನು ಅವರಿಗೆ ಒಂದಲ್ಲ ಒಂದಿನ ಸರಿಯಾಗಿ ಬೈಬೇಕು ಕಣಜ್ಜಿ. ಹೆಂಗ್ ಬೈಬೇಕು ಗೊತ್ತ, ಏನು ಕೊಡ್ಬೇಡ ಕಣಜ್ಜಿ. ಕೊಡಲ್ಲ ಸುಮ್ಮನಿರಪ್ಪ, ಏನು ಕೊಡಲ್ಲ ಸುಮ್ಮನಿರು. ಇನ್ನೊಂದ್ಸಲಿ ನಮ್ಮ ಅಂತಕ್ಕೆ ಬರ್ತಾರೆ ಅವರು ಯಾತನ ಕೇಳ್ಕೊಂಡು ನಾನು ಕೊಡಲ್ಲ ಸುಮ್ಮನಿರು. ಯಾಕೆ ಹೇಳ್ತೀಯ? ಕಷ್ಟ ಬಂದಾಗಲೇ ಪಾಪ ಗೊತ್ತಾಗೋದು ನಮ್ಮರು ಯಾರು ಬೇರೆ ಯಾರು ಅಂತಂದು ಕಷ್ಟದಾಗೆ. ಆದರೆ ಅವ್ರನ್ನ ಯಾವತ್ತೂ ಮರಿಬಾರ್ದು ಗೊತ್ತೇ. ಎಲ್ಲರೂ ಅವ್ರವ್ರ ಅವಶ್ಯಕತೆ ಇದ್ದಾಗ ಮಾತ್ರನೇ ಬರೋದು, ಇಲ್ಲಾಂದ್ರೆ ಯಾರೂ ಬರಲ್ಲ.